ರಾಜಾಜಿನಗರ ಕ್ರೀಡಾ ಮತ್ತು ಕನ್ನಡ ಸಾಂಸ್ಕೃತಿಕ ಕನ್ನಡ ಸಂಘದ ಆಚರಣೆ ನಡೆಯುತ್ತಿರುವ ಶ್ರೀ ಅಣ್ಣಮ್ಮ ದೇವಿಯ ಉತ್ಸವದ 3ನೇ ದಿನದ ಕಾರ್ಯಕ್ರಮದ ಅಂಗವಾಗಿ ಇಂದು ಬೆಳಗಿನಿಂದ ನೇತ್ರದಾನ ಶಿಬಿರ, ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. 106 ಜನರು ನೇತ್ರ ತಪಾಸಣೆಯನ್ನು ಮಾಡಿಸಿಕೊಂಡು ಉಚಿತ ಯುವಕರುಗಳು ಸಹ ಅವರು ಸ್ವಯಂ ಪ್ರೇರಿತರಾಗಿ ಒಂದು ರಕ್ತದಾನವನ್ನು ಮಾಡಿದ್ದಾರೆ. ಇದೆಲ್ಲ ಒಂದು ಒಳ್ಳೆಯ ಒಂದು ಆಲೋಚನೆಯಿಂದ ಎಲ್ಲರೂ ಸಹ ಬಂದು ಮಾಡಿದ್ದಾರೆ. ರಕ್ತದಾನ ಮಹಾದಾನ ಅಂತೇಳಿ ತಿಳ್ಕೊಂಡು ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಿಯ ಸನ್ನಿಧಿಯಲ್ಲಿ ಗುರುಪ್ರಕಾಶ್ ಭಟ್ ಅವರ ಸ್ನೇಹಿತ ವೃಂದದವರು ನಡೆಸಿಕೊಡು ಅನ್ನದಾನದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ, ನಾವು ಗಂಡಸರಿಗೆ ಬೇರೆ ಕೂರಿಸ್ತೀವಿ, ಹೆಂಗಸರಿಗೆ ಬೇರೆ ಕೂರಿಸ್ತೀವಿ. ಯಾವ ರೀತಿ ಮದುವೆ ಮನೆಯಲ್ಲಿ ವಿಶೇಷವಾದ ಒಂದು ಭಕ್ಷ್ಯ ಭೋಜ್ಯಗಳೊಂದಿಗೆ ಊಟ ಇರುತ್ತೆ, ಅದೇ ರೀತಿ ಈ ದೇವಿಯ ಪ್ರಸಾದವನ್ನು ಸಹ ನಾವು ವ್ಯವಸ್ಥೆ ಮಾಡಿದ್ದೀವಿ. ಹಾಗೆ ಇಂದು ಸಂಜೆ 4 ಗಂಟೆಗೆ ದೇವಿಗೆ ವಿಶೇಷ ಅಲಂಕಾರ, ಅದಾದ ನಂತರ ಸಂಜೆ ವಾದ್ಯಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಹಾಗೆಯೇ ಸಂಜೆ ವಿಶೇಷ ಪ್ರಸಾದವನ್ನು ಸಹ ಏರ್ಪಡಿಸಲಾಗಿದೆ ಸಾರ್ವಜನಿಕರಿಗಾಗಿ. ಈ ಪ್ರಸಾದ ಸಾವಿರಾರು ಜನ ಬಂದರೂ ಸಹ ಈ ಒಂದು ಪ್ರಸಾದವನ್ನು ಎಲ್ಲರಿಗೂ ಸಹ ವಿತರಣೆಯನ್ನು ಮಾಡ್ತೇವೆ. ನಾಳೆ ಸಹ ದೇವಿಗೆ ವಿಶೇಷ ಅಲಂಕಾರ, ಪೂಜೆ, ಮಹಾಮಂಗಳಾರತಿ, ಸಂಜೆ ವಾದ್ಯಗೋಷ್ಠಿ ಇರುತ್ತೆ. ನಾಡದ್ದು ಭಾನುವಾರ ಬೆಳಗ್ಗೆ ದೇವಿಗೆ ಅಲಂಕಾರ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ. ಅದೇ ರೀತಿ ಸಂಜೆ ದೇವಿಯನ್ನು ಪುಷ್ಪಾಲಂಕೃತ ವಾಹನದಲ್ಲಿ ಈ ನಮ್ಮ 6ನೇ ಬ್ಲಾಕ್ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ದೇವಿಯ ಸ್ವಸ್ಥಾನಕ್ಕೆ ದೇವಿಯನ್ನು ಕೊಂಡೊಯ್ಯಲಾಗುವುದು. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಮ್ಮ ರಾಜಾಜಿನಗರ ಕ್ರೀಡಾ ಮತ್ತು ಡಾಕ್ಟರ್ ರಾಜ್ಕುಮಾರ್ ಕ್ರೀಡಾ ಮತ್ತು ಕನ್ನಡ ಸಾಂಸ್ಕೃತಿಕ ಕನ್ನಡ ಸಂಘದ ವತಿಯಿಂದ ಏರ್ಪಡಿಸಿಕೊಂಡಿದ್ದೇವೆ. ಇದರಲ್ಲಿ ಒಳ್ಳೆಯ ಉತ್ಸಾಹಿ ಯುವಕರುಗಳು ಭಾಳ ಚೆನ್ನಾಗಿ ಓಡಾಡಿ ಈ ಉತ್ಸವಕ್ಕೆ ಒಂದು ವಿಜೃಂಭಣೆ ತರಲು ಕಾರಣೀಭೂತರಾಗಿದ್ದಾರೆ. ಈ ವರ್ಷ ಇದೊಂದು ಜಾತ್ರೆ ಮಾದರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇದೊಂದು ವಿಶೇಷ. ಈಗ ಎಲ್ಲರೂ ಬಂದು ನಾಳೆ ಸಂಜೆ ವಿಶೇಷವಾದ ಪ್ರಸಾದ ವಿನಿಯೋಗ. ಇಲ್ಲಿ ನಮ್ಮಲ್ಲಿ ಏನಂತ ಹೇಳಿದ್ರೆ ಮಸಾಲೆ ದೋಸೆ ಪ್ರಸಾದ ವಿನಿಯೋಗ. ಸುಮಾರು ಒಂದು 4,500 ಸಾವಿರ ದೋಸೆಗಳನ್ನು ನಾವು ವಿತರಣೆ ಮಾಡ್ತೇವೆ. ಸುಮಾರು 4,000 ಜನಕ್ಕಾದರೂ ನಾವು ಇದು ದೋಸೆ ವಿತರಣೆ ಮಾಡ್ತೇವೆ. ಇದು ನಾನು ಉತ್ಪ್ರೇಕ್ಷೆ ಇಲ್ಲ, ಇದನ್ನು ಬಂದು ನೋಡಿದವ್ರಿಗೆ, ಆ ಪ್ರಸಾದವನ್ನು ಸವಿದವರಿಗೆ ಅದರ ಇದು ಗೊತ್ತಾಗುತ್ತೆ. ನಾಳೆಯೂ ಸಹ ಎಲ್ಲರೂ ಸಹ ಬಂದು ನಮ್ಮಲ್ಲಿ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀವಿ. ಈಗ ಇನ್ನೇನು ಇದು ಸಂಜೆವರೆಗೆ ಈ ನೇತ್ರದಾನ, ಉಚಿತ ನೇತ್ರದಾನ ಶಿಬಿರ ಇರುತ್ತೆ. ಹಾಗೆ ಲಯನ್ಸ್ ಕ್ಲಬ್ ವಿಜಯನಗರ ಇವರ ವತಿಯಿಂದ ರಕ್ತದಾನದ ಶಿಬಿರ ಸಹ ಏರ್ಪಾಟಾಗಿದೆ. ಎಲ್ಲರೂ ಬಂದು ರಕ್ತದಾನವನ್ನು ಮಾಡಬೇಕು, ಹಾಗೆ ಉಚಿತವಾಗಿ ನೇತ್ರ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.